ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದಿನ ಅವಧಿಯಲ್ಲಿ ಅನುಪಾತ ಅಧ್ಯಾಯದಲ್ಲಿ ಸಮಾನುಪಾತ ಮತ್ತು ವಿಲೋಮಾನುಪಾತವನ್ನು ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ಅನುಪಾತ ಅಂದರೇನೋ ನೋಡೋಣ. ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆಯ ಕನಿಷ್ಠ ರೂಪ. ಈಗ ಎಕ್ಸಾಂಪಲ್ ಆಗಿ 10 ಕಿಲೋಮೀಟರ್ ಮತ್ತು 8 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇದರ ಅನುಪಾತದಲ್ಲಿ ಬರೀರಿ ಅಂದರೆ 10:8. ಇದನ್ನು ಅನುಪಾತದಲ್ಲಿ ಬರೀಬೇಕಾದಾಗ ಅಲ್ಲಿ ಯಾವುದೇ ಮೂಲಮಾನಗಳನ್ನು ಹಚ್ಚಬಾರ್ದು. ನೆಕ್ಸ್ಟ್ 2:5 5:4. ಈ ರೀತಿ ಕನಿಷ್ಠ ರೂಪದಲ್ಲಿ ಹೋಲಿಕೆಯನ್ನು ಮಾಡಬೇಕು. ಹಾಗೆ ಅನುಪಾತವನ್ನು ಬರೆಯುವಾಗ ಹೇಳಿದ್ನಲ್ರಿ, ಯಾವುದೇ ಮೂಲಮಾನಗಳನ್ನು ಹಚ್ಚಬಾರ್ದು. ನೆಕ್ಸ್ಟ್ ಒಂದೇ ರೀತಿ ಕಿಲೋಮೀಟರ್ ಇದ್ದರೆ ಕಿಲೋಮೀಟರ್, ಮೀಟರ್ ಇದ್ದರೆ ಮೀಟರ್, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್, ರೂಪಾಯಿನಲ್ಲಿದ್ದರೆ ರೂಪಾಯಿ, ಗಂಟೆಯಲ್ಲಿದ್ದರೆ ಗಂಟೆ, ಹೀಗೆ ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆಯನ್ನು ಅನುಪಾತ ಅಂತ ಕರಿತಾ ಇದ್ದಾವೆ. ನೆಕ್ಸ್ಟ್ ಸಮಾನುಪಾತ ಅಥವಾ ನೇರ ಅನುಪಾತ ಅಂತ ಕರಿತಾ ಇದ್ದಾವೆ. ಇಲ್ಲಿ ಸಮಾನುಪಾತದಲ್ಲಿ ಎರಡು ಹೋಲಿಕೆಯನ್ನು ಮಾಡ್ಕೊಳ್ತೇವೆ. ಏನಪ್ಪ ಅಂದ್ರೆ, ಎರಡು ಅನುಪಾತಗಳಲ್ಲಿ ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಮಾಣ ಹೆಚ್ಚಾಗುತ್ತದೆ. ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಮಾಣ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದೆ. ನೋಡ್ರಿ, ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಆದರೆ ಅಂತಹ 5 ಪೆನ್ನಿನ ಬೆಲೆ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. ಇಲ್ಲಿ ಪರಿಮಾಣವೂ ಏನಾಯಿತು? ಹೆಚ್ಚಾಯಿತು. ಇಲ್ಲಿ ಬೆಲೆನೂ ಕೂಡ ಏನಾಯಿತು? ಹೆಚ್ಚಾಯಿತು. ಹೀಗೆ ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಇನ್ನೊಂದು ರೀತಿ ನೋಡಿದಾಗ, ಎರಡು ಪರಿಮಾಣಗಳಲ್ಲಿ ಒಂದರ ಪರಿಮಾಣವು ಕಡಿಮೆಯಾದರೆ ಇನ್ನೊಂದರ ಪರಿಮಾಣವು ಕಡಿಮೆಯಾಗುತ್ತದೆ. ಎಕ್ಸಾಂಪಲ್, 10 kg ಸಕ್ಕರೆಯ ಬೆಲೆ 400 ರೂಪಾಯಿ ಆದರೆ 5 kg ಸಕ್ಕರೆಯ ಬೆಲೆ ಎಷ್ಟಾಗುತ್ತೆ? 700 ರೂಪಾಯಿ ಆಗುತ್ತೆ. ಹಾಗಾದರೆ ಇಲ್ಲಿ ಒಂದರ ಪರಿಮಾಣ ಇಳಿಕೆ ಆದರೆ ಇನ್ನೊಂದರ ಪರಿಮಾಣವು ಕೂಡ ಏನಾಗೈತಿ? ಇಳಿಕೆ ಆಗೈತಿ. ಈ ರೀತಿಯ ಹೋಲಿಕೆಯನ್ನು ಹೊಂದಿರುವುದು ಯಾವುದಪ್ಪ ಅಂದ್ರೆ ನೇರ ಅಥವಾ ಸಮಾನುಪಾತ ಅಂತ ಕರಿತಾ ಇದ್ದಾವೆ. ಇಲ್ಲಿ ಬರೀಬೇಕಾದ್ರೆ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಇದನ್ನೇ ನಾವು ಹೀಗೂ ಬರಿಬೋದು, ಎ ಅನುಪಾತ ಬಿ ಸಮ ಸಿ ಅನುಪಾತ ಡಿ. ಇನ್ನು ಅನುಪಾತವನ್ನು ಭಿನ್ನರಾಶಿ ರೂಪದಲ್ಲಿ ತೋರಿದಾಗ A/B ಸಮ C/D. ಅದೇ ರೀತಿಯಾಗಿ ಓರೆ ಗುಣಾಕಾರ ಮಾಡಿದಾಗ A/D = B/C. ಅಂದರೆ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯದ ಪದಗಳ ಗುಣಲಬ್ಧಗಳು ಏನಾಗಿರ್ತಾ ಇದ್ದಾವೆ ಅಂದರೆ ಸಮನಾಗಿರ್ತಾ ಇದೆ. ಇದು ನೇರ ಅಥವಾ ಸಮಾನುಪಾತದ ಹೇಳಿಕೆ. ಇನ್ನು ಸಮಸ್ಯೆಗಳನ್ನು ನೋಡೋಣ. 8ನೇ ತರಗತಿಯ ಅಧ್ಯಾಯದಲ್ಲಿ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿದ್ದೆ, ಅವಕರನ್ನ ತೊಗೊಂಡೇನ್ರಿ. ಒಂದು ನಿರ್ದಿಷ್ಟ ಗುಣಮಟ್ಟದ 5 ಮೀಟರ್ ಬಟ್ಟೆಯ ಬೆಲೆ 210 ರು. ಅದೇ ವಿಧದ 10 ಮೀಟರ್ ಬಟ್ಟೆ ಆಗುವ ಬೆಲೆ. ರೈಟ್ ರೀ, ನೋಡ್ರಿ, ಏನಿಲ್ಲ, ಬಟ್ಟೆಯ ಅಳತೆ ಇನ್ನು ರೂಪಾಯಿ, ಹೀಗೂ ಮಾಡ್ಬೋದು. ಬಟ್ಟೆ 5 ಮೀಟರ್ ಇದ್ದಾಗ 210 ರೂಪಾಯಿ ಇದೆ. ಹಾಗೆ 10 ಮೀಟರ್ ಆದಾಗ ಎಷ್ಟಾಗುತ್ತಾ? ಓರೆ ಗುಣಾಕಾರ ಅಂತಲೂ ಕರಿತಾ ಇದ್ದೇವೆ. ಇಲ್ಲ ಹೀಗೂ ಮಾಡ್ಬೋದು, ಒಂದು ಕಡೆ ಒಂದೇ ಅಳತೆ ಪರಿಣಾಮ, ಇನ್ನೊಂದು ಕಡೆ ಒಂದೇ ರೀತಿ ಪರಿಮಾಣ 210 x ರೂಪಾಯಿ. ಮಧ್ಯ ಪದಗಳ ಗುಣಾಕಾರ, ಅಂತ್ಯ ಪದಗಳ ಗುಣಾಕಾರ. 5 × x = 10 × 210. 5 1 5 2 x = 420 ರೂಪಾಯಿ. ಹೀಗೂ ಮಾಡ್ಬೋದು. ಇಲ್ಲಪ್ಪ ಅಂದರೆ ಏಕಾಂಶ ವಿಧಾನ ಅಂತ ಕರಿತಾ ಇದ್ದಾವೆ. ಇಲ್ಲಿ x ಅಂತ ತಗೊಂಡ್ರೆ 5 × x ಅಂದರೆ x = 210 × 10 ಭಾಗಲೆ 5. 5 1 5 2 ಮತ್ತೆ ಹೊಳ್ಳೆ ಅದೇ ವ್ಯಾಲ್ಯೂ ಬರ್ತಾ ಇದೆ. ಎರಡು ರೀತಿ ನಾವು ಮಾಡ್ಬೋದು. ನೆಕ್ಸ್ಟ್ 14 ಮೀಟರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಅದೇ ರೀತಿಯ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರವನ್ನು ಕಂಡುಹಿಡಿಯಿರಿ. ನೋಡ್ರಿ, ಎತ್ತರ ಮತ್ತು ನೆರಳು
ಹೌದ್ರಿ, ಎತ್ತರ ಮತ್ತು ನೆರಳನ್ನು ನೋಡ್ತಾ ಇದ್ದೇವೆ. 14 ಮೀಟರ್ ಎತ್ತರದ ಕಂಬ 10 ಮೀಟರ್ ಉದ್ದದ ನೆರಳು ಮಾಡ್ತಾ ಇದೆ. ಹಾಗಾದರೆ 15 ಮೀಟರ್ ಉದ್ದದ ನೆರಳನ್ನು ಹೊಂದಿರುವಂತಹ ಮರದ ಎತ್ತರ ಎಕ್ಸ್ ಆಗಿರಲಿ. ಸೊ ಎಕ್ಸ್ ಈಕ್ವಲ್ ಟು ಓರೆ ಗುಣಾಕಾರ ಅಂದರೆ ಏಕಾಂಶ ವಿಧಾನ 14 × 15 ಡಿವೈಡೆಡ್ ಬೈ 10. 5 3 5 2 2 1 2 7 3 21 ಮೀಟರ್. ಹಾಗಾದರೆ ಮರದ ಎತ್ತರ ಎಷ್ಟೇ? 21 ಮೀಟರ್. ನೆಕ್ಸ್ಟ್, ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ನಂತ ಏಕರೂಪ ಜವದೊಂದಿಗೆ ಚಲಿಸುತ್ತದೆ. ಅದು 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತಾ ಇದೆ? ನೋಡ್ರಿ, ಒಂದು ರೈಲು ಗಂಟೆಗೆ ಅಂದರೆ ಇಲ್ಲಿ ನಿಮಿಷ ಮತ್ತು ದೂರ ಅಂತ ತಗೋಬೋದು. ನಿಮಿಷ 1 ಗಂಟೆ ಅಂದರೆ 60 ನಿಮಿಷ. 60 ನಿಮಿಷದಲ್ಲಿ 75 ಕಿಲೋಮೀಟರ್ ಹೋಗ್ತಾ ಇದೆ. ಹಾಗಾದರೆ 20 ನಿಮಿಷದಲ್ಲಿ ಎಷ್ಟು ಹೋಗ್ತಾ ಇದೆ? ಸೊ 20 × 75 ಭಾಗಲೇ 60. 21 23 3 325. ಸೊ 20 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ದಾರೆ? 25 ಕಿಲೋಮೀಟರ್ ಹೋಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ನಕಾಶೆಯ ಮೇಲೆ ದೂರ ಪ್ರಮಾಣ ಸೂಚಕ ಸ್ಕೇಲನ್ನು 1:3 ಕೋಟಿ ಎಂದು ಕೊಟ್ಟಿದೆ. ನಕಾಶೆಯಲ್ಲಿ 2 ನಗರಗಳಲ್ಲಿ 4 ಸೆಂಟಿಮೀಟರ್ ದೂರದಲ್ಲಿವೆ. 2 ನಗರಗಳು ಎಷ್ಟು ಸೆಂಟಿಮೀಟರ್ ದೂರದಲ್ಲಿದ್ದಾವ್ರಿ? 4 ಸೆಂಟಿಮೀಟರ್ ದೂರದಲ್ಲಿವೆ. ಅವುಗಳ ನಡುವಿರುವ ನೈಜ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಎಷ್ಟು ದೂರ ರೀ? ನೈಜ ದೂರ. ನೋಡ್ರಿ, ನಕಾಶೆಯ ವಿಧವನ್ನು ನೋಡ್ತಾ ಇದ್ರೆ ನೋಡ್ರಿ ಏನಿದೆ ರೀ? 1:3. ಹೌದ್ರಿ, 1:3 ಕೋಟಿ. ಹಾಗಾದರೆ ಎಷ್ಟಪ್ಪ ಅಂದರೆ 4 ಸೆಂಟಿಮೀಟರ್ ದೂರದಲ್ಲಿವೆ ಅಂದರೆ ನಕಾಶೆಯಲ್ಲಿ. ಹಾಗಾದರೆ ಎಷ್ಟು ದೂರದಲ್ಲಿ ಆಗ್ತಾ ಇದ್ದಾವ? ಸೊ ಎಕ್ಸ್ ಈಕ್ವಲ್ ಟು 3 ಕೋಟಿ ಇಂಟು 4 ಭಾಗಲೇ 1. ಹಾಗಾದರೆ ಎಷ್ಟಾಗುತ್ತೆ ಅಂದರೆ 12 ಕೋಟಿ ಆಗುತ್ತೆ. ಎಷ್ಟು ಕೋಟಿ ಆಗುತ್ತೆ? 12 ಕೋಟಿ ಸೆಂಟಿಮೀಟರ್ ಆಯಿತು. ಸೊ ಇದನ್ನು ಕಿಲೋಮೀಟರ್ನಲ್ಲಿ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂದರೆ 1200 ಕಿಲೋಮೀಟರ್ ಆಗ್ತಾ ಇದೆ. 1200 ಕಿಲೋಮೀಟರ್ ಆಗ್ತಾ ಇದೆ. ಅಂದರೆ 1,00,000 ಸೆಂಟಿಮೀಟರ್ ಈಕ್ವಲ್ ಟು 1 ಕಿಲೋಮೀಟರ್. ಹೀಗಾಗಿ ಸೊ ಎಷ್ಟಾಗ್ತದೆ ಅಂದ್ರೆ 1200 ಕಿಲೋಮೀಟರ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ, ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತಾ ಇದೆ? ನೋಡ್ರಿ, 6 ಗಂಟೆಗಳಲ್ಲಿ ಗಂಟೆ ಮತ್ತು ಸೀಸೆಗಳ ಸಂಖ್ಯೆ. 6 ಗಂಟೆಯಲ್ಲಿ 840 ಸೀಸೆ ತುಂಬಿದರೆ 5 ಗಂಟೆಯಲ್ಲಿ ಎಷ್ಟು ತುಂಬುತ್ತಾ ಇದೆ? ಹಾಗಾದರೆ 840 ಇಂಟು 5 ಭಾಗಲೇ 6. 6 1 2 ಉಳಿತು. 6 4 24 0 0. ಸೊ 140 ಇಂಟು 5 ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 700 ಸೀಸೆಗಳು. ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನ ಪಟಸ್ತಂಭದ ಎತ್ತರವು 12 ಮೀಟರ್ ಆಗಿದೆ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು? ನೋಡ್ರಿ, ಮಾದರಿ ಹಡಗು, ನಿಜವಾದ ಹಡಗು. ಮಾದರಿ ಹಡಗು 9 ಸೆಂಟಿಮೀಟರ್ ಇದ್ದಾಗ ಪಟಸ್ತಂಭ ಎಷ್ಟಿರ್ತದೆ? 12 ಮೀಟರ್ ಇರ್ತಾ ಇದೆ. ಇನ್ನು ನಿಜವಾದ ಹಡಗು 28 ಮೀಟರ್ ಉದ್ದ ಇದ್ದರೆ ಮಾದರಿ ಹಡಗು ಎಷ್ಟಿರ್ತಾ ಇದೆ? 9 ಇಂಟು 28 ಭಾಗಲೇ 12.
3 ಮೂರಲೆ 3 ನಾಲ್ಕಲೆ 4 ಒಂದಲೆ 4 ಏಳಲೆ. ಸೊ 3 ಏಳಲೆ 21 ಸೆಂಟಿಮೀಟರ್. ಮಾದರಿ ಹಡಗಿನ ಉದ್ದ ಎಷ್ಟಪ್ಪ ಅಂದರೆ 21 ಸೆಂಟಿಮೀಟರ್. ಹೀಗಿದೆ ನೋಡಿರಿ. 2 kg ಸಕ್ಕರೆಯು 9 × 10⁶ ಹರಳುಗಳನ್ನು ಹೊಂದಿದೆ. ಹಾಗಾದರೆ 5 ಕಿಲೋಗ್ರಾಂ ಸಕ್ಕರೆ ನೋಡ್ರಿ 2 kg ಇದ್ದಾಗ ಹರಳುಗಳ ಸಂಖ್ಯೆ ಎಷ್ಟಿತ್ತು? 9 × 10⁶ ಇತ್ತು. ಹಾಗಾದರೆ 5 kg ಇದ್ದಾಗ ಎಷ್ಟಾಗುತ್ತಾ? 5 × 9 10⁶ ಡಿವೈಡೆಡ್ ಬೈ 2. 2 ಒಂದಲೆ 2 ಎರಡಲೆ 4, 1 ಉಳಿತು 2 ಐದಲೆ. ಸೊ 2.5 × 9 10⁶. 9 5ಲೆ 45, 4 ಉಳಿತ 9 ಎರಡಲೆ 18, 4 22. ಬಿಂದುವಿನ ನಂತರ ಒಂದು ಸ್ಥಾನ ಇಂಟು 10⁶. 22 ಬಿಂದು 10⁶. ಇದನ್ನು ಇನ್ನೊಂದು ರೂಪದಲ್ಲಿ ಬರೀಬೋದು. ಏನು ಅಂದರೆ 2 ಬಿಂದು 25 × 10⁻7 ಅಂತ ಬರೀಬೋದು. ಇನ್ನೊಂದು ಏನಪ್ಪ ಅಂದರೆ ಅದೇ ರೀತಿ 1.2 ಕಿಲೋಗ್ರಾಮ್ ಅಂದರೆ 9 × 10⁻6 ಭಾಗಲೆ ಎಷ್ಟು kg? 2 kg. 2 ಒಂದಲೆ 2 0.6ಲೆ. ಸೊ 6 9ಲೆ 54, ಒಂದು ಸ್ಥಾನ ಬಿಟ್ಟರೆ 5.4 × 10⁻6. ಇದನ್ನು ಇನ್ನೊಂದು ರೀತಿಯೂ ಬರೀಬೋದು. ಏನು 0.54 × 10⁻7 ಹರಳುಗಳು. ಈ ರೀತಿಯನ್ನು ನಾವು ಬಿಡಿಸ್ಬೋದು. ನೆಕ್ಸ್ಟ್, ರಶ್ಮಿಯು 18 ಕಿಲೋಮೀಟರ್ ದೂರದ ರಸ್ತೆಯನ್ನು 1 ಸೆಂಟಿಮೀಟರ್ ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು. ಅವಳು ರಸ್ತೆಯ ಮೂಲಕ 72 ಕಿಲೋಮೀಟರ್ ಕ್ರಮಿಸಿದರೆ ನಕಾಶೆ ಆಕೆ ಕ್ರಮಿಸಿದ ದೂರ. ನೋಡ್ರಲ್ಲಿ, ಇದು ಏನು ನಿಜವಾದ ದೂರ, ಇದು ನಕಾಶೆ ಅಳತೆ. 18 ಕಿಲೋಮೀಟ್ರ್ ಇತ್ತು ಅಂದರೆ ಅದ್ರ 1 ಸೆಂಟಿಮೀಟ್ರ್ ಅಂತಾಳ. ಹಾಗಾದರೆ 72 ಕಿಲೋಮೀಟರ್ಗೆ ಎಷ್ಟು ಅಂತ ಇದ್ದಾಳ? ಸೊ 1 × 72 ಭಾಗಲೆ 18. 18 ಒಂದಲೆ 18 4ಲೆ = 4 ಸೆಂಟಿಮೀಟರ್. ಹಾಗಾದರೆ ಆಕೆ ನಕಾಶೆಯಲ್ಲಿ ಕ್ರಮಿಸಿದ ದೂರ ಎಷ್ಟಪ್ಪ ಅಂದರೆ 4 ಸೆಂಟಿಮೀಟರ್. ನೆಕ್ಸ್ಟ್, 1ರಲ್ಲಿ 2 ಇವೆ ನೋಡ್ರಿ. 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವುದು. ಇದೇ ಸಮಯದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬವು ಉಂಟು ಮಾಡುವ ನೆರಳಿನ ಉದ್ದ. ನೋಡ್ರಿ, ಇದನ್ನು ಪರಿಪೂರ್ಣವಾಗಿ ಬರ್ಕೊಂಡ್ಬಿಡ್ತೀನಿ. 5.6 ಮೀಟರ್ 60 ಮೀಟರ್ ಅಂತ ಬರಿಬೋದು. ಇದು ಏನು ಎತ್ತರ. ಇನ್ನು ನೆರಳಿನ ಉದ್ದ 3.20 ಮೀಟರ್. ಹಾಗಾದರೆ ಇದರ ಎತ್ತರ ಎಷ್ಟೈತಿ? 10.50 ಮೀಟರ್ ಇದ್ದರೆ ನೆರಳಿನ ಉದ್ದ ಕೇಳೋಣ. 10.50 × 3.20 ಭಾಗಲೆ 5.60.